ನಟಿ ರಮ್ಯಾ ವಿರುದ್ಧ ಕೆಟ್ಟ ಕಾಮೆಂಟ್ ಮಾಡಿದವರಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಕೌಂಟ್ ಡಿಲೀಟ್ ಮಾಡೋ ಮುನ್ನವೇ ಸಿಕ್ಕಿದೆ URL ID. ಯಾವಾಗ ನಟಿ ರಮ್ಯಾ ದೂರನ್ನ ದಾಖಲಿಸ್ತಾ ಇದ್ರು ಕೆಲವರು ತಮ್ಮ ಅಕೌಂಟ್ನ ಡಿಲೀಟ್ ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಈಗ ಅದು ಏನೇ ಮಾಡಿದ್ರು ಕೂಡ ಆಗೋದಿಲ್ಲ. ಅಕೌಂಟ್ ಡಿಲೀಟ್ ಮಾಡೋ ಮುನ್ನಾನೇ URL ID ಸಿಕ್ಕಿದೆ. ಈಗ ಡಿಲೀಟ್ಗೂ ಮುನ್ನ ಈ ID ಸಿಕ್ಕಿದೆ. ದೂರು ದಾಖಲಾಗ್ತಾ ಇದ್ದಂತೆ ಕೆಲವರು ಅಕೌಂಟ್ನ ಡಿಲೀಟ್ ಮಾಡಲಿಕ್ಕೆ ಮುಂದಾಗಿದ್ರು. ಬಟ್ ಡಿಲೀಟ್ ಮಾಡೋಕ್ಕಿಂತ ಮುಂಚೆನೇ ಅದೆಲ್ಲ ಸಿಕ್ಕಿದೆ. ಇನ್ನು ಅಶ್ಲೀಲ ಫೋಟೋ ವಿಡಿಯೋ ಕಳಿಸಿದವರು ಲಾಕ್ ಆಗೋದು ಪಕ್ಕ ಅನ್ನೋ ಒಂದು ಮಾಹಿತಿ ಹೇಳಲಾಗ್ತಾ ಇದೆ. ಆರೋಪಿಗಳ ಜನ್ಮಜಾಲಾಟಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಅಂಕಿತಾ, ನೋಡಿ, ನಟಿ ಮಾಜಿ ಸಂಸದೆ ರಮ್ಯಾಗೆ ಕೆಟ್ಟ ಅಶ್ಲೀಲ ಸಂದೇಶಗಳನ್ನ ಕಳಿಸಿದಂಥವರು ಲಾಕ್ ಆಗೋದು ಫಿಕ್ಸ್. ID ಕೂಡ ಸಿಕ್ಕಿದೆ ಈಗ. ಅಂಕಿತಾ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ? ಈಗ ರಮ್ಯಾ ಕೊಟ್ಟಿರುವಂತ ದೂರನ್ನ ಆಧರಿಸಿ ಪೊಲೀಸ್ ಅವರು FIR ನ ದಾಖಲು ಮಾಡಿದ್ದಾರೆ 43 ಮಂದಿ ವಿರುದ್ಧ, ಅಕೌಂಟ್ಗಳ ವಿರುದ್ಧ. ಬಟ್ ಅಕೌಂಟ್ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆಲ್ಲ ಕಂಟಕ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಅಂಕಿತಾ, ಓಕೆ, ನಮ್ಮ ಪ್ರತಿನಿಧಿ ಅಂಕಿತಾ ಸದ್ಯದಲ್ಲೇ ಜಾಯಿನ್ ಆಗ್ತಾರೆ. ಇನ್ನು ಈಗಾಗಲೇ ನಟಿ ಮಾಜಿ ಸಂಸದೆ ರಮ್ಯಾ ಏನು ದೂರನ್ನ ಕೊಟ್ಟಿದ್ರು, ಈ ದೂರಿನ ಅನ್ವಯ FIR ಕೂಡ ದಾಖಲಾಗಿದೆ. ನಟಿ ರಮ್ಯಾ ಮಾಧ್ಯಮದ ಮುಂದೆ ಹೇಳ್ತಾ ಇದ್ರು, ನಾನು 43 ಅಕೌಂಟ್ಗಳ ವಿರುದ್ಧ, ಮಂದಿ ವಿರುದ್ಧ ನಾನು ದೂರನ್ನ ಕೊಟ್ಟಿದ್ದೀನಿ, ಅವರೆಲ್ಲರ ವಿರುದ್ಧ ಈಗ ದೂರು ದಾಖಲಾಗಿದೆ ಅಂತ. ಅವ್ರಿಗೆಲ್ಲ ಕೂಡ ಕಂಟಕ ಗ್ಯಾರಂಟಿ. ಕಾರಣ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಕೆಟ್ಟದಾಗಿ ಅಶ್ಲೀಲ ಫೋಟೋಗಳನ್ನು ಹಾಕಿ ಮೆಸೇಜ್ಗಳನ್ನು ಮಾಡಿದ್ರು ನಟಿ ರಮ್ಯಾಗೆ, ಅವರೆಲ್ಲರೂ ಕೂಡ ಲಾಕ್ ಆಗೋದು ಪಕ್ಕ. ಇನ್ನು ಅಂಕಿತಾ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಈಗ FIR ದಾಖಲಾಗಿರೋರು ಲಾಕ್ ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಅಂಕಿತಾ, ಮಧುಸೂದನ್, ನಟಿ ರಮ್ಯಾ ಅವರು ಕೊಟ್ಟಿರುವಂತಹ ದೂರಿನ ಅನ್ವಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿತ್ತು. ಯಾವಾಗ FIR ದಾಖಲಾಯಿತು ಆ ಟೈಮಲ್ಲಿ ಯಾರೆಲ್ಲ ಅಶ್ಲೀಲವಾಗಿ ರಮ್ಯಾ ಅವರನ್ನ ನಿಂದಿಸಿ ಮೆಸೇಜ್ ಮಾಡಿದ್ರು ಅವೆಲ್ಲರೂ ಕೂಡ ಅವರ ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡಿದ್ರು. ಆದ್ರೆ ಪೊಲೀಸರು ಯಾವಾಗ ದೂರನ್ನ ಸ್ವೀಕರಿಸಿದ್ರು ಆ ಟೈಮಲ್ಲೇ URL ID ನಂಬರ್ ಏನಿದೆ ಅದನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ರಿಸೋರ್ಚ್ ಲೊಕೇಟೆಡ್ ID ಏನಿದೆ ಇದರಲ್ಲಿ ಕಂಪ್ಲೀಟ್ ಆಗಿ ಯಾರ ID, ಯಾರ ಹೆಸರಲ್ಲಿದೆ, ಜೊತೆಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಏನು, ಅದರ ಫುಲ್ ಡೀಟೇಲ್ಸ್ ಅನ್ನ ಪಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ಅಂದ್ರೆ ಮೊದಲು ಯಾವ ಇಮೇಲ್ ID ಇಂದ ಅವರು ಲಾಗಿನ್ ಆಗಿದ್ದಾರೆ, ಅದಾದ ಬಳಿಕ ಲಾಗಿನ್ ಆಗೋದಕ್ಕೆ OTP ಬರುತ್ತಲ್ಲ, ಆ ಕಾಂಟ್ಯಾಕ್ಟ್ ನಂಬರ್ ಕೂಡ ಪೊಲೀಸರಿಗೆ ಸಿಗುತ್ತೆ. ಅದನ್ನ ಇಟ್ಕೊಂಡು ಆ ಒಂದು ನಂಬರ್ ಯಾವ ಸಿಮ್ ಅಲ್ಲಿ ಅವರು ಖರೀದಿ ಮಾಡಿದ್ದಾರೆ, ಜೊತೆಗೆ ಯಾವ ಅಡ್ರೆಸ್ ಇಂದ ಆ ಒಂದು ಸಿಮ್ ಅನ್ನು ಅವರು ಪರ್ಚೇಸ್ ಮಾಡಿದ್ದಾರೆ, ಈ ರೀತಿಯ ಒಂದು ಮಾಹಿತಿಯನ್ನ ಪೊಲೀಸರು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಸುಮಾರು 40ಕ್ಕೂ ಹೆಚ್ಚು ಐಡಿಗಳನ್ನ ಉಲ್ಲೇಖಿಸಿ ರಮ್ಯಾ ಅವರು ದೂರನ್ನ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಅರ್ಧಕ್ಕರ್ಧ ID ಈಗಾಗಲೇ ಡಿಆಕ್ಟಿವೇಟ್ ಆಗಿರುವಂತದ್ದು. ಮತ್ತೆ ಒಂದಷ್ಟು ಐಡಿಗಳು ಅಂದ್ರೆ ನಕಲಿ ಖಾತೆಯನ್ನ ತೆರೆದು ಹುಡುಗಿಯರ ಹೆಸರಿನಲ್ಲಿ ಸಾಕಷ್ಟು ನಕಲಿ ಖಾತೆಗಳನ್ನ ತೆರೆದು ಬೇರೆಯವರ ಫೋಟೋಗಳನ್ನ ಬಳಸಿಕೊಂಡು ಈ ರೀತಿಯಾಗಿ ಐಡಿಯನ್ನ ಯೂಸ್ ಮಾಡಿಕೊಂಡು ಮೆಸೇಜ್ ಅನ್ನ ಮಾಡಿರುವಂತದ್ದು. ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೂಡ ಮುಂದುವರಿಸಿರುವಂತದ್ದು. ಯಾರೆಲ್ಲ ಆರೋಪಿಗಳಿದ್ದಾರೆ ತಕ್ಷಣ ಅವರನ್ನ ಬಂಧಿಸಿ ಅವರ ಮೇಲೆ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಕೇಸ್ ನಲ್ಲಿ ಯಾರು ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡಿದ್ದಾರೆ ಅಂತವರ ಸಂಪೂರ್ಣ ಮಾಹಿತಿ ಕೂಡ ಪೊಲೀಸರಿಗೆ ಸಿಗುತ್ತೆ. ಅಂದ್ರೆ ಯಾರ್ಯಾರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ ಅವರು ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದಷ್ಟು ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.